ಸ್ಕೂಲ್ ಶುರು ಆಗ್ತಾ ಇದೆ, ಅದಕ್ಕೆ ತಯಾರಿ ನಡೆದಿದೆ. ಸ್ಕೂಲ್ ಶುರು ಆಗೋದಕ್ಕೆ ಸಾನುದು ತಯಾರಿ ನಡೆದಿದೆ ಅಂದೆ. ಹೌದು. ಬ್ಯಾಗ್ ನಾನು ಅವತ್ತಿಂದ ವಾಶ್ ಮಾಡಬೇಕಿತ್ತು, ಮಾಡೋಕ್ಕಾಗಿರಲಿಲ್ಲ. ಕೈ ನೋಡ್ತೈತೆ ಇಷ್ಟಕ್ಕೆ. ಸಾನು ಈಸ್ ವಾಷಿಂಗ್ ಆನ್ ಹರ್ ಓನ್. ಅಮ್ಮ ಇಷ್ಟು ಮಾಡೋದಕ್ಕೆ ಕೈ ನೋಡ್ತೈತೆ. ಸೋನಾ, ಕೈ ನೋವುತ್ತೆ. ಸ್ವಲ್ಪನೇ ಬ್ರಷ್ ಮಾಡು, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಮತ್ತೆ ಬ್ರಷ್ ಮಾಡು. ಸೊ ಎಲ್ಲೂ ಕಪ್ಪಿಗೆ ಇರಬಾರ್ದು. ಉಜ್ಜಿದ ಕಡೆನೇ ಉಜ್ತಾ ಇದೆಯಾ, ಕೆಳಗಡೆನೇ ಉಜ್ಜು. ಸ್ಲೋಲಿ ಜಾಸ್ತಿ ಅರ್ಜೆಂಟ್ ಮಾಡಬೇಡ, ಕಿತ್ಗಿತ್ತು ಹೋಗೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮು 11:45 ಆಗ್ತಾ ಇದೆ. ತಿಂಡಿ ಎಲ್ಲ ಮುಗಿಸಿ ಈಗ ಒಂದು ಟಾಸ್ಕ್ ತೊಗೊಳೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಯಾವುದು ಸೋನಾ ಫೋನು? ನಮ್ಮ ಅಮ್ಮಂದು ಫೋನು. ನಾಳೆ ಬರ್ತಾ ಅಮ್ಮ ನಾಳೆ ಬರ್ತೀನಿ ಅಂದಿದ್ರು. ಅದಕ್ಕೆ ಏನಾದರೂ ಬೇಕಾ ಅಂತ ಕೇಳೋದಕ್ಕಿರಬೇಕು. ನಿಮಿಷ ಕೇಳೋಣ. ಹಲೋ ಅಮ್ಮ, ನಾನೇ ಉಪ್ಪಿನಕಾಯಿ ಹಾಕಿದ್ದೀನಿ, ನೀನು ಯಾಕೆ ಮಾತಾಡ್ತೀಯ? ಇನ್ನು ಇಲ್ಲ, ನಾನು ಹಾಕೋ ಮುಂಚೆನೇ ನಿನ್ನ ಹತ್ರ ತರಿಸಿದ್ದೆ ನೋಡು, ಅದು ಇದೆ ಇನ್ನು. ಹ್ಞೂ, ಜಾಸ್ತಿ ದಿನಾನೇ ಬರುತ್ತೆ. ಅಮ್ಮ ಇದು ತಗೋಬಮ್ಮ, ಸೊಪ್ಪು. ಅದು ರಾಜೇಶ್ ಅದನ್ನು ಒಣಗಿಸಿಟ್ಕೊಂಡು ದಿನ ಒಂದೊಂದು ಸ್ಪೂನು ತಿನ್ಬೇಕಂತ. ನೀವು ಮಾಡಿಲ್ವಾ ಇನ್ನು? ಮೈಸೂರಿಗೆ ಬಂದಾಗ ಹೇಳ್ಬಿಟ್ಟು ಬಂದಿದ್ದು, ಅಲ್ಲಿರೋ ಮರದಲ್ಲಿ ಕಿತ್ಕೊಂಡು ನೀವು ಒಣಗಿಸ್ತಾ ಇಲ್ಲ. ತೊಗೊಂಡು ಬಾ ಹೋಗ್ಲಿ, ನಾನೇ ಒಣಗಿಸ್ಕೊಡ್ತೀನಿ. ಸೊ ಅಮ್ಮನ ಜೊತೆ ಮಾತಾಡಿ ಆಯಿತು. ಅಷ್ಟೊತ್ತಿಗೆ ಸಾನುಗೆ ತಲೆನೋವು ಬಂದ್ಬಿಟ್ಟಿದೆಯಂತೆ. ಯಾಕೆ ಬಂತು ಸಾನು ಅಂದರೆ, ಮಲ್ಕೊಂಡು ಟಿ ವಿ ನೋಡಿದೆ ಮಮ್ಮ, ಅದಕ್ಕೆ ತಲೆನೋವು ಬಂದ್ಬಿಟ್ಟಿದೆ ಅಂದು. ಅದಕ್ಕೆ ಮೆಡಿಟೇಟ್ ಮಾಡು ಅಂದರೆ ನೆಮ್ಮದಿಯಾಗಿ ಕೂತ್ಕೊಳ್ಳೋದೇ ಇಲ್ಲ 2 ನಿಮಿಷ. ನಾನು ಟಿ ವಿ ನೋಡಬೇಕು ಅಂದ್ಕೊಂಡೇ ಕಣ್ಣು ಮುಚ್ಚಿರ್ತಾಳೆ. ಮರಾಠಿಲಿ ಒಂದು ವೇಡ್ ಅಂದ್ಬಿಟ್ಟು ಮೂವಿ ಬಂದಿತ್ತು. ಅದು ಹಿಂದಿಲೂ ಇದೆ, ವೇಡ್ ಅಂತಾನೆ ಹೇಳ್ಬಿಟ್ಟು. ಅದರಲ್ಲಿ ಒಂದು ಹಾಡು, ಅದರ ಹಾಡಿನ ಸಿಗ್ನೇಚರ್ ಸ್ಟೆಪ್ಪು ಹೆಂಗೆ ಅಂದರೆ, ಮಲ ವೇಡ್ ಲವ್ ಲೈ ಲವ್ ಲೈ ಲವ್ ಲೈ, ಅಷ್ಟೇ. ವೇಡ್ ಅಂದರೆ ಹುಚ್ಚು ಅಂತ. ಸೊ ನನಗೆ ಹುಚ್ಚಿಡ್ದಿದೆ ಅನ್ನೋ ಥರ, ನನಗೆ ಹುಚ್ಚಿಡ್ದಿದೆ ಹಿಡ್ದಿದೆ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ, ಹುಚ್ಚಿಡ್ದಿದೆ ಅಂತ ಹಾಡು. ಅವರು ಈ ಥರ ಮಾಡುವಾಗ ಪಾಕೆಟಲ್ಲಿ ಜ್ಯೂಸ್ ಬಾಟಲ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಹೋಯ್ತಾ ತಲೆನೋವು? ಇನ್ನೆಷ್ಟು? ನಂಗೆ ಹೋಯ್ತು, ಅದೇ ಮಸಾಜ್ ಬೇಕು. ತಲೆನೋವು ಹೋಯ್ತಂತೆ, ಆದರೂ ಮಜಾ ಬರ್ತೈತಂತ ನೋಡಿ. 2 ನಿಮಿಷ ಕಣ್ಣು ಮುಚ್ಕೊಂಡು ಮೆಡಿಟೇಟ್ ಮಾಡೆ, ಬ್ರೀತ್ ಮಾಡೆ ಅಂದರೆ ಆಗೋದಿಲ್ಲ. ಮಮ್ಮ 2 ನಿಮಿಷ ಆಯಿತಾ, 2 ನಿಮಿಷ ಆಯಿತಾ, 1 ನಿಮಿಷ ಆಯಿತಾ ಅಂತ ಕೇಳ್ತಾಳೆ. ಈಗ ಓಕೆ ಸಾಕು ಎದ್ದಿ ಅಂದರೆ ನನಗಿನ್ನ ಮಸಾಜ್ ಬೇಕು ಅಂತ. ಯಾಕಂದ್ರೆ ಸುಮ್ಮನೆ ಇರೋಕ್ಕಾಗಲ್ಲ. This is not a massage. It's a tap massage. We have to do it on head. ಸಾನುಗೆ ಆಯಿಲ್ ಮಸಾಜ್ ಮಾಡ್ತಾನೇ ಇದ್ದೆ. ಅಷ್ಟೊತ್ತಿಗೆ ಅವಳ ಫ್ರೆಂಡ್ ಬಂದು ಕರೆದ್ಲು. ಸೊ ಅವಳ ಫ್ರೆಂಡ್ ಬಂದಾಗ ನೀನು ಹೋಗು ಆಟಾಡ್ಕೊ, ಅವರು ಮನೆಗೆ ಹೋಗಬೇಕು ಅಥವಾ ಏನಾದರೂ
ಕೆಲಸ ಇರುತ್ತೆ ಅವ್ರಿಗೂ, ಎಲ್ಲಾದರೂ ಆಚೆ ಹೋಗೋದಿರುತ್ತೆ, ಓದೋದಿರುತ್ತೆ, ಆವಾಗ ಬೇಕಿದ್ದರೆ ನೀನು ಬಾ ಮನೆಗೆ ಅಂತ ಹೇಳಿಬಿಟ್ಟು ಅವಳನ್ನ ಕಳಿಸಿದ್ದೀನಿ. ಸೊ ನಮ್ಮದೆಲ್ಲ ತಿಂಡಿಯಾಗಿ ಸುಮಾರು ಹೊತ್ತಾಯಿತು. ರಾಜೇಶ್ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಈಗ ರೆಡಿ ಆಗ್ತಾ ಇದ್ದಾರೆ. ನಾನು ನೆನ್ನೆ ಒಗ್ದಿದ್ದ ಬಟ್ಟೆ ಇತ್ತು, ಒಂದು ಸೀರೀಸ್ ನೋಡ್ತಾ ಇದ್ದೆ, ಅದನ್ನು ನೋಡ್ತಾ ನೋಡ್ತಾ ಮಡಚ್ತಾ ಇದ್ದೀನಿ. ಇದು ಯಾವುದಪ್ಪ ಅಂದರೆ ಅಕ್ಬರ್ ರಾಜಂದು. ನನಗೆ ಹಿಸ್ಟ್ರಿ ತಿಳ್ಕೊಳ್ಬೇಕು ಅಂತ ಆಸೆ, ಆದರೆ ಓದೋದಕ್ಕಿಂತ ಈ ಥರ ನೋಡಿ ತಿಳ್ಕೊಂಡಾಗ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೆ ಟೈಮ್ ಸಿಕ್ಕಿದಾಗ ಈ ಥರ ಕೆಲಸ ಮಾಡ್ತಾ ಮಾಡ್ತಾ ನೋಡ್ತೀನಿ. ನೋಡಿ ಇಬ್ಬರು ಸ್ಟಿಲ್ ಆಗಿಬಿಟ್ಟಿದ್ದೀವಿ. ಸಮಥಿಂಗ್ ಇಂಟ್ರೆಸ್ಟಿಂಗ್ ಅನ್ನಿಸ್ತಿತ್ತು. ಆ್ಯಂಡ್ ಈ ಥರ ಮೂವೀಸ್ ಮಾಡಿದಾಗ ಏನೂ ಆ ಕಡೆ ಈ ಕಡೆದೆಲ್ಲ ಹೇಳಿರೋದಿಲ್ಲ, ಮೇನ್ ಪಾಯಿಂಟ್ಸ್ ಮಾತ್ರನೇ ಕವರ್ ಮಾಡಿರ್ತಾರೆ. ರಾಜೇಶ್ಗಂತೂ ಇದನ್ನು ನೋಡೋದಕ್ಕೆ, ಈ ಥರ ಸೀರೀಸ್ ನೋಡೋದಕ್ಕೆ ಟೈಮೇ ಸಿಗೋದಿಲ್ಲ. ವಾರಕ್ಕೆ 1 ದಿನ ಸಿಗುತ್ತೆ, ಅದರಲ್ಲಿ ಕೂಡ ಹಾಫ್ ಡೇ ಆ ಕಡೆ ಈ ಕಡೆನೇ ಹೋಗಿರುತ್ತೆ. ಸಾನು ಟಿ ವಿ ನೋಡಬೇಕು ಅಂದಿರ್ತಾಳೆ. ಸೊ ನಾನು ಹಾಕಿದಾಗ ಅಲ್ಪ ಸ್ವಲ್ಪ ಬಂದು ನೋಡ್ತಾರೆ, ಆಮೇಲೆ ನನಗೆ ಸ್ಟೋರಿ ಕೇಳ್ತಾರೆ, ಏನಾಯಿತು ಅದೇನು ಇದೇನು ಅಂದ್ಬಿಟ್ಟು. ಸೊ ಆ ರೀತಿಯಲ್ಲಿ ನಾನು ನೋಡ್ತಾ ಇದ್ದೀನಿ ಈಗ ಸ್ನೇಹಿತರೆ ಹೇಳಿದ್ನಲ್ಲ ಟಾಸ್ಕ್ ತೊಗೋಬೇಕು ಅಂದ್ಬಿಟ್ಟು. ಸೊ ಈಗ ನಾನು ಕೂತ್ಕೊಂಡಿದ್ದೀನಿ. ಸಾನೂನ ಬುಕ್ ಬೈಂಡಿಂಗ್ ಮಾಡೋಣ, ರ್ಯಾಪರ್ ಹಾಕೋಣ ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಶೀಟ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ಕಾಣುತ್ತೆ ಯಾವುದು ಏನು ಅಂದ್ಬಿಟ್ಟು. ರ್ಯಾಪರ್ ಕೂಡ ಹಾಕ್ಬೋದು, ಬಟ್ ಇದು ಇರಲಿ ಅಂದ್ಬಿಟ್ಟು ಪ್ಲಾಸ್ಟಿಕ್ದು ತೊಗೊಂಡಿದ್ದೀನಿ. ಸೊ ಇದು ಹೇಗೆ ಹಾಕೋದು ಅಂದ್ಬಿಟ್ಟು ಸಾನುಗೆ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅವಳು ಸ್ವಲ್ಪ ಟ್ರೈ ಮಾಡಲಿ, ಅವಳಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಕಲ್ತಂಗೆ ಆಗುತ್ತೆ. ಫುಲ್ಲು ಅವಳೇ ಹಾಕ್ತಾಳೆ ಅಂತ ಏನಿಲ್ಲ, ನನ್ನ ಜೊತೆ ಕೂರಿಸ್ಕೊಂಡಿದ್ದೀನಿ ಅವಳಿಗೂ ಕೂಡ. ಎಲ್ಲನೂ ನಾವೇ ಮಾಡ್ತೀವಿ ಅಂತಲೂ ಅವಳ ಮಕ್ಕಳಿಗೆ ಕಲಿಸ್ಬಾರ್ದಲ್ವ, ಅವರು ಕೂಡ ಕಲಿಬೇಕು. ಅವರು ಕೂಡ ಹೆಲ್ಪ್ ಮಾಡೋ ಅಂಥ ಇಂಟೆನ್ಷನ್ ಇರಬೇಕು ಅವ್ರಿಗೆ. ನಿನಗೆ ಗೊತ್ತಾಗೋದಿಲ್ಲ ಹೋಗು ಅಂತ ಹೇಳಿಬಿಟ್ರೆ ಅವರು ಮುಂದೊಂದು ದಿನ ನಾವು ನೀನು ದೊಡ್ಡವಳಾಗಿದೆಯಾ ಬಾ ಕೂತ್ಕೋ ಹಾಕು ಅಂದರೂ ಕೂಡ ನನಗೆ ಬರೋದಿಲ್ಲ ಅಂದ್ಬಿಟ್ಟು ಹೊರಟೋಗ್ತಾರೆ. ಸೊ ಆದಷ್ಟು ನೀನು ಎಷ್ಟೇ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಕಲಿತಾ ಇದೆಯಾ, ನೀನು ಸ್ವಲ್ಪ ಆದರೂ ಮಾಡು ಅಂತ ನಾವು ಕೂರಿಸ್ಕೊಂಡಾಗ ಅವ್ರಿಗೂ ನಾವು ಮಾಡೋ ಅಂಥ ನಮ್ಮ ಕೆಲಸನೇ ಆಗಿರ್ಬೋದು, ಅವ್ರ ಕೆಲಸನೇ ಆಗಿರ್ಬೋದು, ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ನನ್ನ ಮಗಳಿಗೆ ನೋಡೋದಾದರೆ ಸ್ಕೂಲ್ ಶುರುವಾಗಿರೋದು ಲೇಟೇ, ತುಂಬ ಜನಕ್ಕಾಗಲಿ ಶುರು ಆಗಿಬಿಟ್ಟಿದೆ. ನನ್ನ ಊರಲ್ಲಿ ಕೂಡ ನನ್ನ ಮೈದನ ಮಕ್ಕಳಿಗೂ ಕೂಡ ಶುರುವಾಗಿದೆ, ಸಾನುವಿನ ಫ್ರೆಂಡ್ಸ್ಗೂ ಕೂಡ ಶುರುವಾಗಿದೆ, ನಮ್ಮ ಧಾನ್ವಿಗೂ ಕೂಡ ಶುರುವಾಗಿದೆ. ಸಾನುಗೆ ಸ್ವಲ್ಪ ಲೇಟು. ಸೊ ನಿಮ್ಮ ಮಕ್ಕಳಿಗೂ ಕೂಡ ಶುರುವಾಗಿದೆಯಾ ಕಮೆಂಟ್ ಮಾಡಿ ತಿಳಿಸಿ. ನೀವೇ ಬೈಂಡಿಂಗ್ ಹಾಕಿದ್ರಾ ಅಥವಾ ನಿಮ್ಮ ಮಕ್ಕಳ ಕೈಯಲ್ಲಿ ಹಾಕ್ಸಿದ್ರಾ, ಅಥವಾ ಇದನ್ನು ಹಾಕ್ಕೊಡೋರು ಕೂಡ ಇರ್ತಾರೆ ಅಂತ ಅನಿಸುತ್ತೆ. ಬೈಂಡಿಂಗ್ ಶಾಪ್ಸ್ ಇರುತ್ತಲ್ವ ಅಲ್ಲಿ ಹಾಕ್ಕೊಡ್ತಾರೆ ಅನಿಸುತ್ತೆ. ಸೊ ನೀವು ಹೇಗೆ ಹಾಕ್ಸಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಒಂದು ಮಾಡಿ ತೋರಿಸ್ದೆ, ಆ್ಯಂಡ್ ಕಟ್ಟಿಂಗ್ ಎಲ್ಲ ನಾನೇ ಮಾಡಿ ಕೊಟ್ಟೆ. ಈ ಥರ ಫೋಲ್ಡ್ ಮಾಡು ಅಂತ ಹೇಳಿಬಿಟ್ಟು ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಶೀ ಈಸ್ ಟೇಕಿಂಗ್ ಟೈಮ್. ಅವಳು ಒಂದು ಮಾಡೋ ಅಷ್ಟೊತ್ತಿಗೆ ನಾನು 2 ಬುಕ್ ಮುಗಿಸಿರ್ತೀನಿ. ಬಟ್ ಹಾಗಂತ ಅವಳಿಗೆ ನೀನು ಮಾಡಬೇಡ, ನೀನು ಲೇಟ್ ಮಾಡ್ತೀಯಾ, ನಿನಗೆ ಮಾಡೋ ಗೊತ್ತಾಗೋದಿಲ್ಲ ಅಂತ ಹೇಳೋದು ಕೂಡ ತಪ್ಪು ಅಂತ ನನಗನ್ನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ, ನನ್ನ ಥಾಟ್ ಸರಿನಾ? ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಮಾಡಿ. ಟೆಕ್ಸ್ಟ್ ಬುಕ್ಸ್ ಎಲ್ಲನೂ ಬೈಂಡಿಂಗ್ ಆಯಿತು. ನೋಟ್ಸ್ ನಾನೇನು ಹಾಕ್ತಾಯಿಲ್ಲ ಈಗ, ಯಾಕಂದರೆ ಅವ್ರದ್ದು 3 ತಿಂಗಳಿಗೇ ಬುಕ್ಕು ಚೇಂಜ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೆಸಸರಿ ಇಲ್ಲ, ಅವರು ಸ್ಕೂಲು ಲೋಗೋ ಹಾಕಿ ಕೊಟ್ಟಿದ್ದಾರೆ, ಇದು ಬಿಡಲಿ ಹಂಗೇನೆ ಅಂದ್ಬಿಟ್ಟು ಹಾಕ್ತಾಯಿಲ್ಲ. ಅದಕ್ಕೆ ಲೇಬಲ್ಸ್ ಹಾಕಬೇಕು, ಯಾಕಂದರೆ ಅದ್ರ ಮೇಲೆ ಹೆಸರು ಬರೆಯೋಕ್ಕಾಗೋದಿಲ್ಲ. ಅದು ಹುಡುಗಿ ಆಮೇಲೆ ಮಾಡ್ಕೋತಾಳೆ, ಯಾವ ಬುಕ್ಗೆ ಯಾವ ಫೇವ್ರೇಟ್ ಲೇಬಲು ಅಂದ್ಬಿಟ್ಟು ಹುಡುಕಿ ಹಾಕೋತಾಳೆ. ಅದ್ರ ಮೇಲೆ ಪೆನ್ ಮೇಲೆ ಬರೆದ್ರೂ ಇರೇಸ್ ಆಗ್ತಾಯಿದೆ, ಗ್ಲಿಟರ್ ಪೆನ್ನಲ್ಲಿ ಬರೆದ್ರೂ ಇರೇಸ್ ಆಗ್ತಾಯಿದೆ. ಸುಮ್ಮನೆ ಒಂದು ವೇಸ್ಟ್. ಒಂದೇನು ಈಗೆಲ್ಲನೂ ಹಂಗೆ ಆಗೋದು. ಯಾವುದ್ರಲ್ಲಿ ಬರಿಬೋದು? ಅದಕ್ಕೆ ನಾವು ಹೋದ ಸರಿ ಏನು ಮಾಡಿದ್ದೆ, ಕಲರ್ ಪೇಪರ್ಸ್ ಬರ್ತಲ್ಲ A4 ಸೈಜ್ದು ಅದನ್ನು ಕಲರ್ ಕಟ್ ಮಾಡಿ ಒಂದೊಂದು ಬುಕ್ಕಿಗೆ ಕಲರ್ದು ಹಾಕ್ಬಿಟ್ಟು ಅದ್ರ ಮೇಲೆ ಹೆಸರು ಬರೆಸಿದ್ದೆ. ಸೊ ಅದು ಪೇಪರ್ ಅಲ್ವಾ, ಹೆಸರು ಬರಿಬೋದಿತ್ತು. ಈ ಲೇಬಲ್ ಮೇಲೆ ಆಗ್ತಾಯಿಲ್ಲ, ಪೆನ್ಸಿಲಲ್ಲೇ ಬರೀಬೇಕು ಅನ್ಸುತ್ತೆ. ಫಸ್ಟ್ ಇಯರ್ ಸಾನು ಕೂತ್ಕೊಂಡು ರ್ಯಾಪರ್ ಆಗ್ತಾ ಇರೋದು, ಅದಕ್ಕೆ ಪಾಪ ಕಷ್ಟ ಆಗ್ತಾಯಿದೆ. ಸೊ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ. ನಾನು ನನ್ನ ತಂಗಿ ಇಬ್ಬರು ಕೂತ್ಕೊಂಡು ರ್ಯಾಪರ್ ಆಗ್ತಾಯಿದ್ವಿ. ಈ ಥರ ಪ್ಲಾಸ್ಟಿಕ್ದಲ್ಲ, ಬ್ರೌನ್ ರ್ಯಾಪರ್ ಬರ್ತಿತ್ತಲ್ವ ಅದು. ಸೊ ಹೈಯರ್ ಸ್ಕೂಲ್ಗೆ ಹೋಗೋ ತನಕನೂ ಹಾಕ್ತಾಯಿದ್ವಿ, ಕಾಲೇಜಲ್ಲಿ ಮಾತ್ರನೇ ಬಿಟ್ಟಿದ್ದು. ಸೊ
ಸೊ ಇದು ಫಸ್ಟ್ ಇಯರ್ ಸಾನುಗೆ ಇವಾಗ ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ಇಯರ್ ನೋಡೋಣ ಅವಳೇ ಹಾಕ್ತಾಳ ಅಂತ. ಅದ್ರ ಕಟ್ಟಿಂಗ್ ಎಲ್ಲ ಎನಿವೇಸ್, ಈಗ ಒಂದು ಕ್ವೆಶನ್ ಸಾನುಗೆ. ಸ್ಕೂಲ್ ಶುರು ಆಗ್ತಿದೆಯಲ್ಲ, ಹೌ ಯು ಆರ್ ಫೀಲಿಂಗ್? happy because I could meet my friends and after few days I'll feel boring. Why so? Because only reading. ರೀಡಿಂಗು ಬೋರಿಂಗ್ ಅಲ್ಲ ಮಗಳೇ. ನಾನು ಹೇಳ್ತಾ ಇದ್ದೀನಿ, ಸಾನು ನೀನು ಚಿಕ್ಕವಳಾಗಿದ್ಯಾ, ಬರೀ ಓದೋದಷ್ಟೇ. ಸ್ಕೂಲ್ಗೆ ಹೋಗ್ತೀಯಾ, ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತೀಯಾ, ಮಾತಾಡ್ತೀಯಾ, ಆಟ ಆಡ್ತೀಯಾ, ಸ್ವಲ್ಪ ಓದ್ತೀಯಾ, ಸ್ವಲ್ಪ ಆಟ ಆಡ್ತೀಯಾ, ಮನೆಗೆ ಬರ್ತೀಯಾ, ಸ್ವಲ್ಪ ಹೋಮ್ವರ್ಕ್ ಇರುತ್ತೆ ಮಾಡ್ತೀಯಾ, ಆಮೇಲೆ ಕ್ಲಾಸಸ್ಗೆ ಅಟೆಂಡ್ ಮಾಡ್ತೀಯಾ. ಅದೆಲ್ಲ ನಿಮಗೆ ಫನ್ಗೆ ಕ್ಲಾಸಿಗೆ ಸೇರಿಸಿರೋದು. ಟಿ ವಿ ನೋಡ್ತೀಯಾ, ವೀಕೆಂಡ್ಸಲ್ಲಿ ಆಟ ಆಡ್ತೀಯಾ. ಬಟ್ ನಾವು ನೋಡು, ನಮ್ಗೆ ಸ್ವಲ್ಪನೂ ಟೈಮೇ ಸಿಗೋದಿಲ್ಲ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಕೆಲಸ. ಟಿ ವಿ ನೋಡೋದಕ್ಕೂ ಟೈಮ್ ಸಿಗೋದಿಲ್ಲ. ಸೊ ಇವಾಗ ಹೇಳು, ಯಾರ ಲೈಫು ಫನ್ ಇರೋದು? ಸೊ ಸ್ವಲ್ಪ ತಾನೇ ಓದೋದು, ಸ್ವಲ್ಪ ಓದ್ಬಿಟ್ಟು ಎಂಜಾಯ್ ಮಾಡ್ಬೋದಲ್ವಾ? ಹಾಂ, ಹಾಕಿಲ್ಲ, ಹಾಕು. ನೀಟಾಗಿ ಮಡ್ಚಿದ್ದೀನಿ, ತೆಗಿಬೇಡ, ಹಾಗೆ ಹಾಕು. ನಾನು ಸ್ಕೂಲ್ ಯೂನಿಫಾರ್ಮ್ಸ್ನ ಐರನ್ ಮಾಡ್ತಾಯಿದ್ದೀನಿ. ಅವಳ ಸ್ಕೂಲ್ ಮುಗಿದು ಸುಮಾರು 2.5 ತಿಂಗಳೇ ಆಯಿತು. ಅವಳು ಎಕ್ಸಾಮ್ಸ್ ಎಲ್ಲನೂ ಬೇಗನೆ ಮುಗೀತು, ರಜಾ ಕೂಡ ಬೇಗನೆ ಕೊಟ್ಟರು. ರಜಾ ಬಂದ ತಕ್ಷಣ ಒಂದು ಕಡೆಯಿಂದ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ. ಇದು ಅವಳ ಟೈಕಾಂಡೋ ಡ್ರೆಸ್ಸು. ಇದಂತೂ ಎಷ್ಟು ಕೊಳೆಯಾಗಿರುತ್ತೆ ಅಂತೀರಾ, ಕೆಳಗಡೆ ಎಲ್ಲ ಕೂರಿಸ್ತಾರೆ ಮಾಡಬೇಕಾದ್ರೆ. ಹಾಗಾಗಿ ಹ್ಯಾಂಡ್ ವಾಶೇ ಮಾಡಿದ್ದೆ. ಚೆನ್ನಾಗಿ ರಿಂಕಲ್ಸ್ ಆಗಿಬಿಟ್ಟಿದೆ. ಅದಕ್ಕೆ ಇದನ್ನು ಕೂಡ ಐರನ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅದ್ರ ಜೊತೆ ಅವಳ ಯೂನಿಫಾರ್ಮ್ಸ್ ಕೂಡ ಈಗ ರೆಡಿ ಮಾಡಬೇಕಲ್ಲ. ಯೂನಿಫಾರ್ಮ್ಸ್ ನಾನು ಈ ವರ್ಷದ್ದು ಇಟ್ಟಿದ್ದೀನಿ, ಇನ್ನೂ ಒಂದು ಸೆಟ್ಟು ಕೂಡ ತೊಗೊಂಡಿದ್ದೀನಿ. ಅಂದರೆ ಒಂದು ಸೆಟ್ಟು ಹೊಸದು, ಒಂದು ಸೆಟ್ಟು ಹೋದ ವರ್ಷದ್ದು. ಎಮರ್ಜೆನ್ಸಿಯಲ್ಲಿ ಅದನ್ನು ಹಳೇದನ್ನು ಯೂಸ್ ಮಾಡೋಣ, ಈ ಒಂದನ್ನು ಮಾತ್ರನೇ ರೆಗ್ಯುಲರಾಗಿ ಯೂಸ್ ಮಾಡೋಣ ಅಂತ. ಡನ್ ವಿತ್ ಮೈ ಐರನಿಂಗ್ ಸ್ನೇಹಿತರೆ. ಈಗ ಸಂಜೆ ಆಗಿದೆ. ಮಧ್ಯಾಹ್ನ ಶುರು ಮಾಡಿದ್ದು ನಾನು ಊಟದ ಮುಂಚೆ. ಸೊ ಊಟದ ಮುಂಚೆ ಸ್ವಲ್ಪ ಮಾಡಿದೆ, ಆಮೇಲೆ ಬ್ರೇಕ್ ತೊಗೊಂಡೆ, ಊಟ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡಿ ಮತ್ತೆ ಬ್ರೇಕ್ ತೊಗೊಂಡು ಮತ್ತೆ ಮಾಡಿದ್ದೀನಿ. ಯಾಕಪ್ಪ ಅಷ್ಟೊಂದು ಸುಸ್ತಾಗೋಯ್ತಾ ಅಂದರೆ, ಸುಸ್ತು ಐರನ್ ಕಡೆಯಿಂದಲ್ಲ, ಅದರ ಹೀಟ್ ಕಡೆಯಿಂದ. ಮೊದಲೇ ನಾರ್ಮಲ್ ಆಗಿದ್ರೇ ಶಕೆ ಆಗುತ್ತೆ, ಅದ್ರ ಜೊತೆ ಈ ಐರನ್ ಮಾಡಬೇಕಾದ್ರೆ ಕೇಳಬೇಕಾ, ಈ ಸಮ್ಮರಲ್ಲಿ ಐರನ್ ಮಾಡೋದಕ್ಕೆ ಮಜಾ ಬರಲ್ಲ. ಈ ಚಳಿಗಾಲದಲ್ಲಿ ನೋಡಿ ಬಿಸಿ ಬಿಸಿ ಅನಿಸುತ್ತೆ. ಬಟ್ ಏನು ಮಾಡ್ತೀರಾ, ಈಗ ಮಾಡಲೇಬೇಕಾಯಿತು. ಸೊ ಫ್ಯಾನ್ ಹಾಕ್ಕೊಂಡು ಬ್ರೇಕ್ ತೊಗೊಂಡು ಫೈನಲ್ಲಿ ಮುಗಿಸಿದ್ದೀನಿ. ಇವತ್ತು ರಾತ್ರಿ ಡಿನ್ನರ್ಗೆ ಚಿಕನ್ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಇದ್ದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ನಾನು ತುಂಬಾ ರೇರ್ ಮಾಡೋದು. ಯೂಶ್ವಲಿ ಗ್ರೇವಿ ಸಾಂಬಾರು ಮಾಡಿರ್ತೀನಿ. ಇದು ರೋಲ್ ಮಾಡೋದು ಒಂದು ಹೊತ್ತಿಗೆ ಆ್ಯಂಡ್ ಸ್ಪೆಷಲ್ ಫೀಲ್ ಮಾಡಬೇಕು ಅಂದಾಗ. ಸಾನು ತುಂಬ ದಿನದಿಂದ ಕೇಳ್ತಾ ಇದ್ಲು, ನಾನು ಅಷ್ಟೊಂದಾಗಿ ರೆಗ್ಯುಲರಾಗಿ ಮಾಡಲ್ಲ. ರೀಸೆಂಟಾಗಿ ಅಂದರೆ ಫ್ಯೂ ಡೇಸ್ ಬ್ಯಾಕ್ ಎಗ್ ರೋಲ್ ತೋರಿಸಿದೆ ನೋಡಿ, ಸೇಮ್ ವೇಯಲ್ಲೇ ಚಿಕನ್ ರೋಲ್ ಮಾಡೋದು. ಸೊ ಅದಕ್ಕೆ ನಾನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಉದ್ದುದ್ದಕ್ಕೆ ತೆಳ್ಳಕ್ಕೆ ಕಟ್ ಮಾಡಿಕೊಂಡು ಹಾಫ್ ಕುಕ್ ಮಾಡ್ಕೊಳ್ತೀನಿ. ಜಸ್ಟ್ ಕಲರ್ ಚೇಂಜ್ ಆಗಬೇಕಷ್ಟೇ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡೆ, ಹಾಫ್ ಕುಕ್ ಅಷ್ಟೇ. ಇದಕ್ಕೆ ನಾನೀಗ ಡ್ರೈ ಮಸಾಲೆ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನದ ಪುಡಿ. ಇಷ್ಟೇ ಮಸಾಲೆ ಪದಾರ್ಥಗಳು ಹಾಕೋದು. ಜಿಂಜರ್ ಗಾರ್ಲಿಕ್ ನಾನು ಹಾಕೋದಿಲ್ಲ ಇದಕ್ಕೆ. ಇದನ್ನೀಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಮಿಕ್ಸ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ನಾವು ಮಿಕ್ಸ್ ಮಾಡಬೇಕು. ಮುಚ್ಚಿ ಇದನ್ನು ಕುಕ್ ಮಾಡಬೇಕು ಅಂತ ಏನಿಲ್ಲ, ಹೀಗೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಹುಳಿ ಸೇರಿಸೋದಕ್ಕೆ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ತೆಗೆದುಕೊಳ್ತೀನಿ. ಚಿಕನ್ ರೋಲ್ ಮಾಡೋದಕ್ಕೆ ಚಿಕನ್ ಬ್ರೆಸ್ಟ್ ಬೋನ್ಲೆಸ್ ಇದ್ದರೆ ಒಳ್ಳೆಯದು. ಬೋನ್ಸ್ ಇದ್ದರೆ ನಾವು ರೋಲ್ ಮಾಡಿದಾಗ ತೆಗಿಯೋದಕ್ಕೆ ಕಷ್ಟ ಆಗುತ್ತೆ. ಆ್ಯಂಡ್ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದಕ್ಕೆ ಮಸಾಲೆ ನಾವು ಏನು ಹಾಕ್ತೀವೋ ಅದು ತುಂಬಾ ಸಿಂಪಲ್ ಮಸಾಲೆ ಹಾಕೋದು, ಅದೆಲ್ಲ ಕೂಡ ಚೆನ್ನಾಗಿ ಹಿಡೀಲಿ ಅಂತ ಹೇಳಿಬಿಟ್ಟು. ಚಿಕನ್ಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಆ್ಯಂಡ್ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ. ನಾನು ಇದನ್ನು ರಾತ್ರಿ ಊಟದ ಟೈಮ್ಗೆ ಮಾಡಿದ್ರೆ ತುಂಬಾ ಬಿಸಿ ಬಿಸಿ ಇರುತ್ತೆ ಚಿಕನ್ನು, ಅಗಿಯೋದಕ್ಕೆ ತುಂಬಾ ಬಿಸಿ ಅನಿಸುತ್ತೆ. ಹಾಗಾಗಿ ಸಂಜೆನೇ ಈಗಲೇ ಮಾಡಿ ಇಡ್ತಾ ಇದ್ದೀನಿ. ರಾತ್ರಿ ಬೇಕಿದ್ರೆ ನಾವು ಪರೋಟ ಮಾಡ್ಕೊಳ್ತೀವಲ್ವ, ಅದು ಬಿಸಿ ಇರುತ್ತೆ, ಆವಾಗ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನದ ಪುಡಿ,
ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿಬಿಟ್ಟು ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡ್ಕೊಳ್ತೀನಿ. ಇದಕ್ಕೆ ಇನ್ನೇನು ನೀರು ಹಾಕೋ ಹಾಗಿಲ್ಲ, ಇದರಲ್ಲೇ ನೀರು ಬಿಟ್ಟು ಕಡಿಮೆ ಆಗುತ್ತೆ. ಸೊ ಕುಕ್ ಆದಮೇಲೆ ಅದು ನೀರು ಫುಲ್ ಕಡಿಮೆ ಆಗಿರುತ್ತಲ್ಲ, ಆವಾಗ ನಾವು ಇದನ್ನು ತೆಗೆದುಕೊಳ್ಳೋಣ. ಚಿಕನ್ನಲ್ಲೇ ನೀರು ಬಿಟ್ಟು ಕಡಿಮೆ ಕೂಡ ಆಗಿತ್ತು. ನಾನು ಒಂದು ಚೂರು ನೀರನ್ನು ಮೇಲಿಂದ ಸೇರಿಸಿದ್ದೀನಿ, ಯಾಕಂದರೆ ನಾವೀಗ ಏನು ಮಸಾಲೆ ಹಾಕ್ತೀವೋ ಅದು ಸುಟ್ಟೋಗಬಾರ್ದು, ಕರಕಲಾಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನು ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಈರುಳ್ಳಿಗೆ ಸೇರಿಸಿದ್ದು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು. ನೀವು ಖಾರ ಕಡಿಮೆ ತಿನ್ನೋ ಹಾಗಿದ್ರೆ ಸ್ವಲ್ಪ ನೋಡಿ ಕಡಿಮೆ ಹಾಕೊಳ್ಳಿ. 1 ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಹಾಕಿದ್ದೀನಿ. ಗರಂ ಮಸಾಲ 1 ಸ್ಪೂನು. ಇದು ನೀವು ಹೆಚ್ಚು ಕಡಿಮೆ ನಾನೆಲ್ಲ ಏನು ಪೌಡರ್ಸ್ ಹಾಕ್ತಾ ಇದ್ದೀನೋ ಅದನ್ನು ಹೆಚ್ಚು ಕಡಿಮೆ ನಿಮ್ಮ ಟೇಸ್ಟ್ ಅನುಸಾರವಾಗಿ ಹಾಕ್ಕೊಳ್ಬೋದು. ನಾನು ಹಾಕ್ತಾ ಇರೋದು ತುಂಬಾ ಸ್ಪೈಸಿ ಇರುತ್ತೆ, ಸೊ ನೋಡಿ ಹಾಕ್ಕೊಳ್ಳಿ. ಇದನ್ನೀಗ ನೋಡಿ ಮಿಕ್ಸ್ ಮಾಡಿದಾಗ ನೀರೆಲ್ಲನೂ ಕಡಿಮೆ ಆಗಿಬಿಡ್ತು. ನೀರಿಲ್ಲ ಅಂದರೆ ಅದು ಸುಟ್ಟೋದಂಗೆ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ನಾವು ಇದನ್ನು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡಬೇಕಾಗತ್ತೆ. ಆಗ ಈ ಮಸಾಲೆದು ಹಸಿ ವಾಸನೆ ಕೂಡ ಹೋಗುತ್ತೆ ಆ್ಯಂಡ್ ಚಿಕನ್ ಸ್ವಲ್ಪ ಮಸಾಲೆ ಕೂಡ ಹಿಡ್ಕೊಳ್ಳುತ್ತೆ. ಈಗ ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ ಅಲ್ವಾ. ಸೊ ಮಸಾಲೆ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ನಾನೀಗ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮ್ಯಾಟೊ ಕೆಚಪ್. ಇದು ನಿಮಗೆ ಎಷ್ಟು ಬೇಕೋ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು, ಬಟ್ ಹಾಕಿದಾಗ ಚೆನ್ನಾಗಿರುತ್ತೆ. ತುಂಬ ಹಾಕಿ ಅಂತ ಹೇಳೋದಿಲ್ಲ, ಬಟ್ ಒಂಥರ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ಟವ್ ಮೇಲೆ ನೀವು ಉರಿ ಆನಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಇಲ್ಲ, ಆಫ್ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ ಮಲಬಾರ್ ಪರೋಟ ಬರುತ್ತಲ್ಲ, ಕೇರಳ ಪರೋಟ, ಅದನ್ನು ತೊಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಹಾಫ್ ಕುಕ್ ಆಗಿರುತ್ತೆ. ನೀವು ಬೇಕಿದ್ರೆ ಚಪಾತಿ ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲೇ ರೋಟಿ ಕೂಡ ಮಾಡ್ಕೊಳ್ಬೋದು. ಈಗ ಅಸೆಂಬ್ಲಿಂಗ್ ಟೈಮು. ನಾವೆಲ್ಲ ಏನೆಲ್ಲ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನೆಲ್ಲ ಈಗ ಒಂದೇ ಸಾರಿ ಒಂದು ರೋಲ್ ಮಾಡೋದು. ಪರೋಟಾದಲ್ಲಿ ಮಧ್ಯ ನಾವು ಏನು ಕುಕ್ ಮಾಡ್ಕೊಂಡಿದ್ದೀವೋ ಚಿಕನ್, ಅದನ್ನು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು, ಎಷ್ಟು ಪೀಸಸ್ ಬೇಕು ಅಷ್ಟನ್ನು ಹಾಕ್ಕೊಳ್ಬೋದು. ಇದ್ರ ಮೇಲೆ ನಾನು ಮಯೋನೀಸ್ ಹಾಕ್ತಾ ಇದ್ದೀನಿ. ಮಯೋನೀಸ್ ಹಾಕೋದ್ರಿಂದ ಅದೇನು ಸ್ಪೈಸಿನೆಸ್ ಇರುತ್ತೋ ಅದು ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆಯೇ ಒಂದು ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಸ್ವಲ್ಪ ಸ್ಪೈಸಿನೇ ಇಷ್ಟ ಇರೋದ್ರಿಂದ ನಾನು ಮಯೋನೀಸ್ ಏನು ಯೂಸ್ ಮಾಡ್ತಾ ಇಲ್ಲ. ಸಾನುಗೆ ಮಾತ್ರ ಹೀಗೆ ರೋಲ್ ಮಾಡಿ ಕೊಡ್ತಾ ಇದ್ದೀನಿ. ಇನ್ನೊಂದಕ್ಕೆ ನಾನು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಸೊ ನೀವು ಬೇಕಿದ್ರೆ ಕೆಚಪ್ ಅಥವಾ ಟೊಮ್ಯಾಟೊ ಸಾಸ್ ಕೂಡ ಹಾಕ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ತುಂಬಾ ಯಮ್ಮಿ, ಡೆಲಿಷಿಯಸ್, ಸಮಥಿಂಗ್ ಸ್ಪೆಷಲ್. ಸೊ ನೀವು ಟ್ರೈ ಮಾಡಿರ್ತೀರ, ಯಾಕಂದರೆ ಇದ್ರ ಮುಂಚೆ ಕೂಡ ನಾನು ಸುಮಾರು ಸಾರಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.